ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಇವತ್ತು ನಾವು ಬಂದಿರೋ ಪ್ರಾಪರ್ಟಿ ಜಯನಗರ ಹೌಸಿಂಗ್ ಸೊಸೈಟಿ ಬರುತ್ತೆ. ಇದು 2036 ಮೆಜರ್ಮೆಂಟ್ 4 BHK ಟ್ರಿಪ್ಲೆಕ್ಸ್ ಹೌಸ್. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಇದು ರೋಡ್ ವಿಡ್ತ್ ಬಂದು 30 ಫೀಟ್ ರೋಡ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಎಂಟ್ರಿನೇ ಕಾರ್ ಎಂಟ್ರಿ ಬರುತ್ತೆ. ಇದು MS ಗೇಟ್, ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ, CMC ಕಟಿಂಗ್ ಬರುತ್ತೆ. ನಿಮಗೆ ವಾಲ್ಗೆಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಗ್ರೇನೈಟ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಬಾಲ್ಕನಿಗೆ SS ರೇಲಿಂಗ್ಸು, ಟಫನ್ ಗ್ಲಾಸ್ ಹಾಕಿದ್ದಾರೆ. ಈಗ ಬಂದರೆ ನಿಮಗೆ ಪೇಂಟ್, ಒಳ್ಳೆ ಪೇಂಟಲ್ಲಿ ಡಿಸೈನ್ ಮಾಡಿಸಿ ಬಾಕ್ಸ್ ಡಿಸೈನ್ಸ್ ಮಾಡಿಸಿದ್ದಾರೆ. ಇದು ಟೈಲ್ಸ್, ಸೆರಾಮಿಕ್ಸ್ ಟೈಲ್ಸ್ ಬರುತ್ತೆ. ಟೈಲ್ಸಲ್ಲಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು ಸೈಟ್ ಮೆಜರ್ಮೆಂಟು 2036. ಇದು ನಾರ್ತ್ ಎಂಟ್ರಿ ಬರುತ್ತೆ. ನಾರ್ತ್ ಸೈಟು, ಮೇನ್ ಡೋರ್ ಬಂದು ಈಸ್ಟ್ ಬರುತ್ತೆ. ಹೀಗೆ ಬನ್ನಿ. ನಿಮಗೆ ಬರ್ತಾ ಎಂಟ್ರಿನೇ ನಿಮಗೆ ಇಲ್ಲಿ ಕಾವೇರಿ ಮೀಟರ್ ಕನೆಕ್ಷನ್ ಇದೆ. ಮೀಟರ್ ಹಾಕಿಲ್ಲ, ಹಾಕ್ಕೊಡ್ತಾರೆ. ಕಾವೇರಿ ಮೀಟರ್ ಕನೆಕ್ಷನ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ 1/1 ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಇದು ಬರುತ್ತೆ. ನಿಮಗೆ 2 ಕಾರು, ದೊಡ್ಡ ಕಾರ್ ಆದರೆ 2, ಚಿಕ್ಕ ಕಾರ್ ಆದರೆ 3 ಕಾರ್ ನಿಲ್ಲಿಸ್ಬೋದು. 3 ಕಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಇದು ಅಗ್ನಿ ಮೂಲೆಯಲ್ಲಿ ಬರುತ್ತೆ. ಅಗ್ನಿ ಮೂಲೆ ಬಂದರೆ ನಿಮ್ಗೆ ಇಲ್ಲಿ ಪ್ಯಾನಲ್ ಬೋರ್ಡ್ ಇಟ್ಟಿದ್ದಾರೆ. ಮೀಟರು ಪ್ಯಾನಲ್ ಬೋರ್ಡ್ ಬರುತ್ತೆ. ಸ್ಟಾರ್ಟರ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟರ್ ಬರುತ್ತೆ, ಇಲ್ಲಿ ಮೀಟರ್ ಬಾಕ್ಸ್ ಇದೆ. ಹೀಗೆ ಬಂದರೆ ನಿಮಗೆ EV ಚಾರ್ಜಿಂಗ್ಗೆ ಸುತ್ತ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ EVಗೆ. ವೆಂಟಿಲೇಷನ್ಗೋಸ್ಕರ ನಿಮಗೆ 4 ಕಡೆ ಚಿಕ್ಕ ಚಿಕ್ಕ ಗಿಟ್ಕಿ ಬಿಟ್ಟು ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಸೀಲಿಂಗ್ ನಿಮಗೆ ಒಳ್ಳೆ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಸ್ಪಾಟ್ ಲೈಟ್ ಹಾಕಿದ್ದಾರೆ ಸೀಲಿಂಗ್ ಎಲ್ಲ. ಹೀಗೆ ಬಂದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಇದೆ. ಸರ್ವೆಂಟ್ಗೆ ಒಂದು ಟಾಯ್ಲೆಟ್ ಮಾಡಿಕೊಡ್ತಾರೆ. ಬೇಕು ಅಂದರೆ ಮಾಡಿಕೊಡ್ತಾರೆ, ಬೇಡ ಅಂದರೆ ಅದನ್ನ ಕ್ಲೋಸ್ ಮಾಡಿಕೊಡ್ತಾರೆ. ಕಾರ್ ವಾಷಿಂಗ್ಗೆ ಟ್ಯಾಬ್ ಇಟ್ಟಿದ್ದಾರೆ. ಇದೆಲ್ಲ ಕಾರ್ ವಾಶ್ಗೆ ಟ್ಯಾಬ್ ಮಾಡಿದ್ದಾರೆ. ಕಾರ್ ವಾಶ್ ಮಾಡ್ಕೋಬೋದು. ಹೀಗೆ ಬಂದರೆ ನಿಮಗೆ ಇಲ್ಲಿ ಬನ್ನಿ. ಇದು ಸಂಪ್ ಇದೆ. ಇದು ದೇವಮೂಲೆ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಆಸ್ ಪರ್ ವಾಸ್ತು ಬೋರ್ ಹಾಕಿದ್ದಾರೆ, ಸಂಪ್ ಹಾಕಿದ್ದಾರೆ. ನಿಮಗೆ ಸಂಪ್ ಬಂದು 8000 ಲೀಟರ್ ಸ್ಟೋರೇಜ್ ಇದೆ. ಇದು ಬೋಟ್ರು ಬಂದು 1000 ಲೀಟರ್ ಡೆಪ್ತ್ ಹೋಗಿದೆ. ಹೀಗೆ ಬಂದರೆ ನಿಮಗೆ ಇಲ್ಲಿ UPS ಪಾಯಿಂಟ್, ಆ ಕಡೆ UPS, ಈ ಕಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಮಾಡಿದ್ದಾರೆ. ಸೆಂಟ್ರಲ್ ಒಂದು ಪಾರ್ಟೇಷನ್ ಹಾಕ್ಕೊಡ್ತಾರೆ. ಹಾಕಿಲ್ಲ, ಹಾಕ್ಕೊಡ್ತಾರೆ. ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. ಸೇಫ್ಟಿ ಗ್ರಿಲ್ ಬರುತ್ತೆ. ಇದು ಹೀಗೆ ಬಂದರೆ ನಿಮಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ. ಸ್ಟೇರ್ ಕೇಸ್ ಬರುತ್ತೆ. ಸ್ಟೇರ್ ಕೇಸ್ಗೆಲ್ಲ ನಿಮಗೆ SS ರೇಲಿಂಗ್ಸು, ಆಮೇಲೆ ಇದು 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಹೀಗೆ ಬನ್ನಿ. ಇದು ನಿಮಗೆ 4 ಫೀಟ್ ಬರುತ್ತೆ ಎಂಟ್ರಿ. ಸ್ಟೇರ್ ಕೇಸ್ ಬಂದು 4 ಫೀಟ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಸೇಫ್ಟಿ ಇಟ್ಕೊಳ್ಳೋಕೆ SS ರೇಲಿಂಗ್ಸ್ ಮಾಡಿಸಿದ್ದಾರೆ. ಇದು ನಿಮ್ಗೆ ವಿಡ್ತ್ ಬಂದು 4 ಫೀಟ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು ರೋಡ್ ವ್ಯೂ ಬರುತ್ತೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಇದು ರೋಡ್ ವ್ಯೂ ಬರುತ್ತೆ. ಇದು ರೋಡ್ ಬಂದು 30 ಫೀಟ್ ಬರುತ್ತೆ. ಇದು ದೇವಮೂಲೆಯಲ್ಲಿ ನಿಮಗೆ ಈಸ್ಟ್ ಡೋರ್ ಇಟ್ಟಿದ್ದಾರೆ. ಮೇನ್ ಡೋರ್ ಬಂದು ಈಸ್ಟ್ ಬರುತ್ತೆ. ಇದು ಈಸ್ಟು. ಇದಕ್ಕೆ ನಿಮಗೆ 5/7 ವಾಸ್ಕಲ್ ಸೈಜು, 5/7 ವಾಸ್ಕಲ್ ಇಟ್ಟಿದ್ದಾರೆ. ನಿಮಗೆ ಡೋರ್, ಮೇನ್ ಡೋರ್ ಬಂದು 2 ಇಂಚ್ ಇದೆ. ಟೀಕ್ವುಡ್ ಬರುತ್ತೆ. ಇದು ಟೀಕ್ವುಡ್ ಪಾಲಿಶ್ ಮಾಡಿದ್ದಾರೆ. ಡಿಸೈನ್ ಮಾಡಿಸಿ, ಕಾರ್ನಿಶ್ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಹೆವಿ ಗೇಜ್ ಇದೆ. ಬ್ರಾಸ್ ಹ್ಯಾಂಡಲ್ ಇದೆ. ಒಂದು ಯುರೋಪ ಒಂದು ಲಾಕ್ ಹಾಕಿದ್ದಾರೆ. ಇದು ಬಂದು ನಿಮಗೆ ವೆಂಟಿಲೇಷನ್ ಪರ್ಪಸ್ಗೆ ಹಚ್ಚಿಂಗ್ ಗ್ಲಾಸು, ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಹಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಹೀಗೆ ಒಳಗಡೆ ಬನ್ನಿ. ಒಳಗಡೆ ಬಂದರೆ ನಿಮಗೆ ಇದು 4 ಡೋರ್ ಕಿಟಕಿ ಹಾಕಿದ್ದಾರೆ. ಟೀಕ್ವುಡ್ ಬರುತ್ತೆ. ಇದು ಫಾರ್ಮಿಕಾ ಶೀಟಲ್ಲಿ ನಿಮಗೆ ಪಾಲಿಶ್ ಮಾಡಿದ್ದಾರೆ. ಇದೆಲ್ಲ ಹಚ್ಚಿಂಗ್ ಗ್ಲಾಸ್ ಬರುತ್ತೆ. 4 ಡೋರು ವೆಂಟಿಲೇಷನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು 4 ಕಿಟಕಿ ಇಟ್ಟಿದ್ದಾರೆ, ದೊಡ್ಡ ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬಂದರೆ ನಿಮಗೆ ಸೀಲಿಂಗು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. LED ಲೈಟ್ಸ್ ಕೊಟ್ಟಿದ್ದಾರೆ ಸುತ್ತ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, LED ಲೈಟ್ಸು. ಆಮೇಲೆ TV ಕ್ಯಾಬಿನೆಟ್ಟು, ವಿಶಾಲವಾದ TV ಕ್ಯಾಬಿನೆಟ್. ನೀವು ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬೋದು. ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ, TV ಕನೆಕ್ಷನ್ ಇದೆ. ಇಲ್ಲಿ ಎಕ್ಸ್ಟ್ರಾ ಬಾಕ್ಸ್ಗಳು ಮಾಡಿಸಿದ್ದಾರೆ. ಸ್ಟೋರೇಜ್, ಏನಾದ್ರು ಸಾಮಾನುಗಳೆಲ್ಲ ಸ್ಟೋರೇಜ್ ಮಾಡ್ಕೋಬೋದು.
ಡ್ರಾಯರ್ಸ್ ಇದೆ ಇಲ್ಲೆಲ್ಲ. ಆಮೇಲೆ ಇಲ್ಲಿ ನೋಡಿ ಚಿಕ್ಕದಾಗಿ ಒಂದು ಸೋಕೆಸ್ಟ್ 3 ಸ್ಟೆಪ್ ಮಾಡಿದ್ದಾರೆ, ಒಂದು LED ಲೈಟ್ಸ್ ಕೊಟ್ಟಿದ್ದಾರೆ, ಏನಾರ ಸಾಮಾನುಗಳು ಇಲ್ಲೂ ಇಡ್ಬೋದು. ಹೀಗೆ ಬಂದರೆ ನಿಮಗೆ ಇಲ್ಲಿ ಸ್ಟೋರೇಜ್ ಇದೆ, ಬಾಕ್ಸ್ ಇದೆ, ಮೆಟ್ಲು ಕೆಳಗಡೆ ಏನಾದ್ರು ಸ್ಟೋರೇಜ್ ಮಾಡ್ಕೋಬಹುದು. ಸ್ಟೋರೇಜ್ ಇದೆ, ಬೇಡ ಕೆಳಗಡೆ ಬೇಡ UPS ಅಂದ್ರೆ ಇಲ್ಲೇ UPS ಹಾಕೋಬಹುದು. ನೀವು ಇಲ್ಲಿ UPS ಫಿಟ್ ಮಾಡ್ಕೋಬಹುದು, ಪಾಯಿಂಟ್ ಮಾಡಿದ್ದಾರೆ. ನಿಮಗೆ ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನೀವು ಇಲ್ಲಿ ಪೂಜಾ ಬರುತ್ತೆ. ಇದು ಪೂಜೆಗೆ ನಿಮಗೆ ಒಂದು ಮಂಟಪ ಮಾಡಿದ್ದಾರೆ, ಟೈಲ್ಸ್ ಹಾಕಿದ್ದಾರೆ, 2x4 ಟೈಲ್ಸ್, ವೈಟ್ ಟೈಲ್ಸ್ ಹಾಕಿ ನಿಮಗೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿ LED ಲೈಟ್ ಕೊಟ್ಟಿದ್ದಾರೆ, ಸುತ್ತ ನಿಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಮೇಲೆ ಇದು ಗ್ಲಾಸ್ ಡೋರು, ಫ್ರೇಮ್ ಬಂದು ಟೀಕುಡ್ ಬರುತ್ತೆ. ಪೂಜೆಗೆ ಗ್ಲಾಸ್ ಡೋರ್ ಹಾಕಿದ್ದಾರೆ, ಟೀಕುಡ್ ಫ್ರೇಮ್ ಬರುತ್ತೆ. ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ನಿಮಗೆ ಇಲ್ಲಿ ಸೈಡ್ ಕಾರ್ನಿಶ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ. ಲಕ್ಷ್ಮಿ 2 ಆನೆ ಬರುತ್ತೆ, ಕಾರ್ನಿಶ್ ಡಿಸೈನ್ ಮಾಡಿಸಿದ್ದಾರೆ, ಮಂಟಪ ಟೈಪ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಮಾಡ್ಯುಲರ್ ಕಿಚನ್. ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿ ಮೂಲೆ ಬರುತ್ತೆ. ಇದು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಗ್ಯಾಸ್ ಇಡೋಕೆ ಪ್ರೊವಿಷನ್ ಇದೆ. ಇದು ಗ್ಯಾಸ್ ಲೈನು, ಗ್ಯಾಸ್ ಸ್ಟವ್ ಇಡೋಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ನೀವು ಚಿಮ್ನಿ ಹಾಕೋಬಹುದು, ಚಿಮ್ನಿಗೆ ಗ್ಯಾಪ್ ಬಿಟ್ಟಿದ್ದಾರೆ. ಸ್ಟೋರೇಜ್ಗೆ ಇಲ್ಲಿ ಡೋರ್ಸ್ ಕೂಡ ಹಾಕಿದ್ದಾರೆ, ಸ್ಟೋರೇಜ್ಗೆ ಡೋರ್ಸ್ ಬರುತ್ತೆ ನೋಡಿ. ಇದು ಎಷ್ಟು ಸಾಮಾನು ಇದ್ರೆ ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ, ಡ್ರೈಯರ್ಸು, ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಮಿಕ್ಸಿ, ಓವನ್ ಈ ತರ ಇಟ್ಕೊಳ್ಳಿಕ್ಕೆ ಇಲ್ಲಿ ಪ್ಲಗ್ ಪಾಯಿಂಟ್ ಮಾಡಿ ಇಲ್ಲಿ ಇಟ್ಕೋಬಹುದು. ನೀವು ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಇಟ್ಕೋಬಹುದು. ಇಲ್ಲಿ ಸಿಂಕ್ ಇಟ್ಟಿದ್ದಾರೆ ಪಾತ್ರೆ ತೊಳಿಯಕ್ಕೆ. ಇಲ್ಲಿ ಕಾವೇರಿ ಕನೆಕ್ಷನ್ ಇದೆ, ಬೋರ್ ಕನೆಕ್ಷನ್ ಇದೆ, 2 ಟ್ಯಾಪ್ ಇಟ್ಟಿದ್ದಾರೆ. ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ, ಇಲ್ಲಿ ಆಕ್ವಾಗಾರ್ಡ್ ಫಿಕ್ಸ್ ಮಾಡ್ಕೋಬಹುದು. ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ವಾಟರ್ ಕನೆಕ್ಷನ್ ಇದೆ. ನಿಮಗೆ ಗೋಡೆಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೈಟ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಸ್ಲ್ಯಾಬ್ ಬಂದು 40 mm ಗ್ರೇನೈಟ್. ಈ ಸ್ಲ್ಯಾಬ್ ಬಂದು ಕಿಚನ್ಗೆ 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇಲ್ಲಿ ನೀವು ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ನೀವು ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಮಾಡಿದ್ದಾರೆ, ಫ್ರಿಡ್ಜ್ ಇಟ್ಕೋಬಹುದು. ಇಲ್ಲಿ ನಿಮಗೆ ಡೈನಿಂಗ್ ಸಾಮಾನುಗಳು ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು, ಸ್ಪೇಸ್ ಇದೆ, ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಕಿಚನ್ ಡೈನಿಂಗ್ ಸೆಟ್ಟು ಇವೆಲ್ಲ ಇಲ್ಲಿ ಇಟ್ಕೋಬಹುದು, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಪೆನೆಟ್ರಿ ಮಾಡಿದ್ದಾರೆ, ಅದೇ ಫಿಟ್ ಮಾಡಿಲ್ಲ, ಮಾಡ್ಕೊಡ್ತಾರೆ. ಪೆನೆಟ್ರಿ ಬರುತ್ತೆ. ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ಒಂದು 2 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ, ಟೀಕುಡ್ ಬರುತ್ತಿದ್ದು. ಹೀಗೆ ಬನ್ನಿ, ಸೀಲಿಂಗ್ ನಿಮಗೆ ಇದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ನಿಮಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ ಡಿಸೈನು, ಅದೇ ಗ್ರೇನೈಟ್. ಇದು ಇಟಾಲಿಯನ್ ಡಿಸೈನ್ ಗ್ರೇನೈಟ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಯುಟಿಲಿಟಿ ಬರುತ್ತೆ. ನಿಮ್ಗೆ ಯುಟಿಲಿಟಿಲಿ ಇಲ್ಲೊಂದು ಸಿಂಕ್ ಬರುತ್ತೆ, ಸಿಂಕ್ ಹಾಕೊಡ್ತಾರೆ. ಇಲ್ಲಿ ಸಿಂಕ್ ಬರುತ್ತೆ. ಒಂದು ವಾಷಿಂಗ್ ಮಿಷಿನ್ಗೆ ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ವಾಟರ್ ಕನೆಕ್ಷನ್ ಇದೆ, ವಾಷಿಂಗ್ ಮಿಷಿನ್ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ, ಇದು ವಾಟರ್ ಪ್ರೂಫ್ ಡೋರು. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ, ಗೀಸರು, ಶವರು, ವಾಲ್ ಮಿಕ್ಸರು, ಕಮೋಡು ಎಲ್ಲ ಬರುತ್ತೆ. ಇಲ್ಲಿ ಪ್ಯಾಸೇಜುಗೆ ನಿಮ್ಮ ಸೇಫ್ಟಿ ಪರ್ಪಸ್ಗೆ ಒಂದು ಗ್ರಿಲ್ ಹಾಕಿದ್ದಾರೆ. ಇದು ಗ್ರಿಲ್ ಬರುತ್ತೆ, MS ಗ್ರಿಲ್ಲು, ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ಹಾಕಿದ್ದಾರೆ. ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸ್ಲೈಡಿಂಗ್ ಮಾಡಿದ್ದಾರೆ ವಾಲ್ಗೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ. ಬನ್ನಿ, ಹೀಗೆ ಬನ್ನಿ, ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ. ನಿಮಗೆ ಇಲ್ಲಿ SS ರೇಲಿಂಗ್ಸು ವುಡನ್ನು ಇದು ಮಾಡಿ SS ರೇಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು 3 ಫೀಟ್ ಬರುತ್ತೆ ಸ್ಟೇರ್ ಕೇಸ್. ನಿಮಗೆ
ಡಿಸೈನು ಫಾರ್ಮಿಕಾ ಶೀಟಲ್ಲಿ ಉಡನೆ ಡಿಸೈನ್ ಮಾಡಿಸಿದ್ದಾರೆ ಇದು. ಹೀಗೆ ಬನ್ನಿ. ಇದು 3 ಫೀಟ್ ಬರುತ್ತೆ ಸ್ಟೇರ್ ಕೇಸು. ನೀವು ಬಂದರೆ ಎಂಟ್ರಿನೇ ಈ ರೂಮ್ ಸೆಂಟ್ರಲ್ಲಿ ಸ್ಟಡಿ ಟೇಬಲ್ ಮಾಡಿದ್ದಾರೆ, ಇಲ್ಲಾಂದ್ರೆ ವರ್ಕ್ ಸ್ಟೇಷನ್ ಎರಡೂ ಮಾಡ್ಕೋಬೋದು. ವರ್ಕ್ ಸ್ಟೇಷನ್ ಆರ ಮಾಡ್ಕೊಳ್ಳಿ, ಸ್ಟಡಿ ಟೇಬಲ್ ಆರ ಮಾಡ್ಕೊಳ್ಳಿ. ಮಕ್ಳಿಗೆ ಸ್ಟಡಿ ಟೇಬಲ್ ಬುಕ್ಗಳು ಇಡೋಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ, ಎಷ್ಟು ಬುಕ್ಸ್ ಇದ್ರೂ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ಡ್ರಾಯರ್ಸ್ ಇದೆ, ಇದು ಡ್ರಾಯರ್ಸ್ ಬರುತ್ತೆ. ಇಲ್ಲಿ ಸೀಲಿಂಗು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು LED ಲೈಟ್ಸು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದೊಂದು ರೂಮ್ ಬರುತ್ತೆ, ವಿಶಾಲವಾಗಿದೆ ರೂಮ್ ಸೈಜು. ನಿಮಗೆ ಮಾರ್ಬಲ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಸ್ಲೈಡಿಂಗ್ ವಾರ್ಡ್ರೋಬ್, ಬಟ್ಟೆನ ಎಷ್ಟು ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬೋದು. ಮೇಲ್ಗಡೆ ಅಟ್ಟ ಮಾಡಿಸಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ ರೂಮ್ಗೆ. ವೆಂಟಿಲೇಷನ್ ಪರ್ಪಸ್ಗೆ 3 ಡೋರ್ ಕಿಟಕಿ. ಇದು ಟೀಕುಡ್ ಬರುತ್ತೆ, ಇದು TV ಕ್ಯಾಬಿನೆಟ್ ಬರುತ್ತೆ, ವಿಶಾಲವಾಗಿದೆ TV ಕ್ಯಾಬಿನೆಟ್. LED ಲೈಟ್ಸ್ ಕೊಟ್ಟಿದ್ದಾರೆ, ಎಂತ ದೊಡ್ಡ TV ಆದ್ರೂ ಮೋಲ್ಡ್ ಮಾಡ್ಕೋಬಹುದು, ಪ್ರಾವಿಷನ್ ಇದೆ. ಪ್ಲಗ್ ಪಾಯಿಂಟ್ ಇದೆ, ಕೇಬಲ್ ಕನೆಕ್ಷನ್ ಇದೆ. ಸ್ಟೋರೇಜ್ಗೆ ಬಾಕ್ಸ್ಗಳು ಮಾಡಿಸಿದ್ದಾರೆ, ಎಕ್ಸ್ಟ್ರಾ ಬಾಕ್ಸ್ಗಳಿದೆ. ಇಲ್ಲಿ ಏನಾದ್ರು ಸ್ಟೋರೇಜ್ ಮಾಡ್ಕೋಬಹುದು. ಸ್ಮಾಲ್ ಶೋಕೇಸ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ, ಇದು ಡ್ರೆಸ್ಸಿಂಗ್ ಮಿರರು. ಸ್ಟೋರೇಜ್ ಬಾಕ್ಸ್ ಇದೆ, ಇಲ್ಲೂ ಸ್ಟೋರೇಜ್ ಇದು ಮಾಡಿಸಿದ್ದಾರೆ, ಎಕ್ಸ್ಟ್ರಾ ಇದೆ. ಇದುವೇ ಚೆನ್ನಾಗಿ ಮಾಡಿದ್ದಾರೆ. ಇದು ಬನ್ನಿ, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಬಂದು ನಿಮಗೆ ವಾಟರ್ ಪ್ರೂಫ್ ಫ್ಲಶ್ ಡೋರ್, ವಾಟರ್ ಪ್ರೂಫ್ ಬರುತ್ತೆ. ಇದು ಟೀಕುಡ್ ವಾಸ್ಕಲ್ ಬರುತ್ತೆ, ಟೀಕುಡ್ ವಾಸ್ಕಲ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇದು ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಬರುತ್ತೆ, ಟೈಲ್ಸ್ ಬರುತ್ತೆ. ಗೋಡೆಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ನಿಮ್ಗೆ 10 ಅಡಿನೂ ಫುಲ್ ಟೈಲ್ಸ್ ಇದೆ. ಹೀಗೆ ಬಂದು ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಇದೆ. ಇಲ್ಲಿ ಕಮೋಡ್ ಬರುತ್ತೆ, ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಬರುತ್ತೆ, ಇಲ್ಲಿ ಶವರ್ ಬರುತ್ತೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದು ಹಾಕಿಲ್ಲ, ಹಾಕೊಡ್ತಾರೆ. ಫಿಟ್ಟಿಂಗ್ ಬಿಲ್ಡರ್ ಮಾಡ್ಕೊಡ್ತಾರೆ. ಹೀಗೆ ಬಂದ್ರೆ ಇಲ್ಲಿ ವಾಶ್ ಬೇಷನ್ ಬರುತ್ತೆ, ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ, ಒಂದು ಪ್ಲಗ್ ಪಾಯಿಂಟ್ ಇದೆ ವಾಶ್ ಬೇಷನ್ಗೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಸೆಕೆಂಡ್ ರೂಮ್ಗೆ ಹೋಗೋಣ. ಇದು ಫ್ಲಶ್ ಡೋರ್ ಬರುತ್ತೆ, ಇವೆಲ್ಲ ಫ್ಲಶ್ ಡೋರ್ ಬರುತ್ತೆ, ರೂಮ್ ಸೈಜ್ ರೂಮ್ ಡೋರ್ ಎಲ್ಲ. ಹೀಗೆ ಬಂದ್ರೆ ಇದು ಕುಬೇರ್ ಮೂಲೆ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕುಬೇರ್ ಮೂಲೆ. ವೆಂಟಿಲೇಷನ್ ಪರ್ಪಸ್ಗೆ 3 ಡೋರ್ ಕಿಟಕಿ ಇಟ್ಟಿದ್ದಾರೆ, ಟೀಕುಡ್ ಬರುತ್ತೆ ಇದು. ಹೀಗೆ ಬನ್ನಿ. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಕಾಟ್ ಹಾಕೋಬಹುದು. ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು. ಮೇಲ್ಗಡೆ ಎಕ್ಸ್ಟ್ರಾ ಬಾಕ್ಸ್ಗಳು ಮಾಡಿಸಿದ್ದಾರೆ, ಅಲ್ಲೂ ಸ್ಟೋರೇಜ್ ಮಾಡ್ಬೋದು. ಈಗ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಡ್ರೈಯರ್ಸ್ ಮಾಡಿಸಿದ್ದಾರೆ, ಡ್ರೈಯರ್ಸ್ ಬರುತ್ತೆ. ಹೀಗೆ ಬಂದ್ರೆ ಇಲ್ಲೊಂದು ಬಾಲ್ಕನಿ ಬರುತ್ತೆ. ಬನ್ನಿ, ಹೀಗೆ ಬನ್ನಿ. ಇದು ರೋಡ್ ವ್ಯೂ ಬರುತ್ತೆ. 30 ಫೀಟ್ ರೋಡ್ ಬರುತ್ತೆ. ಇದು SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಬಾಲ್ಕನಿ ನಾರ್ತ್ ಈಸ್ಟ್ ಬರುತ್ತೆ ಇದು. ಹೀಗೆ ಬನ್ನಿ. ಇದಕ್ಕೆ ನಿಮಗೆ ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸ್ಲೈಡಿಂಗ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮ್ಗೆ ಗ್ರೇನೈಟ್ ಬರುತ್ತೆ. ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ಹೀಗೆ ಬನ್ನಿ. ಇದು ಅಟ್ಯಾಚ್ ಬರುತ್ತೆ. ಇದು ಅಟ್ಯಾಚ್ ಬರುತ್ತೆ. ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇಲ್ಲಿ ಒಂದು ಕಮೋಡ್ ಬರುತ್ತೆ, ಗೀಸರ್ ಸೋಲಾರ್ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ ಸುತ್ತ. ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಗೀಸರ್ ಸೋಲಾರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ, ಒಂದು ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು 3rd ಫ್ಲೋರ್ ಎಂಟ್ರಿ. ಇದು 3 ಫೀಟ್ ಬರುತ್ತೆ, SS ರೈಲಿಂಗ್ಸ್ ಬರುತ್ತೆ ಇದು. ಹೀಗೆ ಬಂದ್ರೆ ನಿಮಗೆ ಸೀಲಿಂಗ್ ಬಂದು ಸ್ಕೈಲೈಟ್ ಮಾಡಿದ್ದಾರೆ, ಅದು ಮುಚ್ಚಿದ್ದಾರೆ, ಓಪನ್ ಮಾಡ್ಕೊಡ್ತಾರೆ. ಸ್ಕೈಲೈಟ್ ಮಾಡಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು 6 to 6
ನಿಮಗೆ ಗಾಳಿ ಬೆಳಕಿರುತ್ತೆ, ಚೆನ್ನಾಗಿ ಬೆಳಕು ಬರುತ್ತೆ. ಸನ್ ರೂಫ್ ಬರುತ್ತೆ ಸೀಲಿಂಗು. ಹೀಗೆ ಬಂದರೆ ನಿಮಗೆ ಇಲ್ಲಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸು. ಹೀಗೆ ವೆಂಟಿಲೇಷನ್ ಒಂದು 3 ಡೋರ್ ಕಿಟಕಿ ಇಟ್ಟಿದ್ದಾರೆ, ಟೀಕುಡ್ಡು. ನಿಮ್ಗೆ ಇಲ್ಲಿ ಟಿವಿ ಮೋಲ್ಡ್ ಮಾಡ್ಕೋಬಹುದು, ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು. ಡ್ರಾಯರ್ಸ್ ಇದೆ, LED ಲೈಟ್ಸ್ ಇದೆ ಇಲ್ಲಿ. ಹೀಗೆ ಬನ್ನಿ. ಈಗ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ ಒಂದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಸ್ಟೋರೇಜ್ ಇದೆ. ಇದಕ್ಕೂ ಅಟ್ಯಾಚ್ ಬರುತ್ತೆ, ಇದಕ್ಕೂ. ಸುತ್ತ ಟೈಲ್ಸ್ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಕಿಟಕಿ ಇಟ್ಟಿದ್ದಾರೆ. ನಿಮಗೆ ಶವರು, ಗೀಸರ್ ಪಾಯಿಂಟು, ಸೋಲಾರ್ ಪಾಯಿಂಟ್ ಇದೆ. ಈಗ ಬಂದ್ರೆ ವಾಲ್ ಮಿಕ್ಸರ್ ಇದೆ. ಇಲ್ಲೊಂದು ನಿಮಗೆ ವಾಶ್ ಬೇಷನ್ ಬರುತ್ತೆ, ಒಂದು ಲೈಟ್ ಇದೆ, ಒಂದು ಲೈಟ್ ಪಾಯಿಂಟ್ ಇದೆ, ಒಂದು ಪ್ಲಗ್ ಪಾಯಿಂಟ್ ಇದೆ. ಹೀಗೆ ಬನ್ನಿ. ನಿಮ್ ಟೆರೆಸ್ ಬರುತ್ತಿದ್ದು ಹೆವಿ ಗೇಜು. MS ಅಲ್ಲಿ ಡೋರ್ ಹಾಕಿದ್ದಾರೆ, ಹೆವಿ ಗೇಜ್ ಬರುತ್ತೆ. ಹೀಗೆ ಬನ್ನಿ. ಇದು ನಿಮಗೆ ಈ ರೂಮ್ನ ಜಿಮ್ ರೂಮು, ಇಲ್ಲಾಂದರೆ ಯೋಗ ರೂಮು, ಇಲ್ಲಾಂದರೆ ಹೋಮ್ ಥಿಯೇಟರ್ ರೂಮು, ಇಲ್ಲಾಂದ್ರೆ ಪಾರ್ಟಿ ಹಾಲು, 3-in-1 4-in-1 ಕನ್ವರ್ಟ್ ಮಾಡ್ಕೋಬೋದು. ಯಾವ್ದಾರ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ಸ್ಲೈಡಿಂಗು UPVC ಹಾಕೊಂಡ್ರೆ, ಡೋರ್ ಹಾಕೊಂಡ್ರೆ ಇದು ನಿಮಗೆ ರೂಮ್ ಟೈಪ್ ಆಗುತ್ತೆ. ಹೀಗೆ ಬಂದರೆ ಇದು ರೋಡ್ ವ್ಯೂ ಬರುತ್ತೆ. ಈಗ ಬಂದರೆ ನಿಮಗೆ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಓಪನ್ ಟೆರೆಸ್ ಬರೋಕ್ಕೆ ಮೆಟ್ಲು ಹಾಕಿದ್ದಾರೆ, MS ಅಲ್ಲಿ ಮೆಟ್ಲು ಬರುತ್ತೆ. ಇದೆಲ್ಲ ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು LED ಲೈಟ್ಸ್ ಬರುತ್ತೆ ಸುತ್ತ. ಫ್ಲೋರಿಂಗ್ ಬಂದು ನಿಮಗೆ ವುಡನ್ ಟೈಪ್ ಟೈಲ್ಸ್ ಹಾಕಿದ್ದಾರೆ, 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ವುಡನ್. ಇದು ಈ ಪ್ರಾಪರ್ಟಿ ನಿಮ್ಗೇನಾದ್ರು ಇಷ್ಟ ಆದರೆ ಇದು ಬಂದು ಭಾರತ್ ಹೌಸಿಂಗ್ ಸೊಸೈಟಿ ಬರುತ್ತೆ. 2036 ಮೆಜರ್ಮೆಂಟು, ನಾರ್ತ್ ಸೈಡ್ ಟು ಈಸ್ಟ್ ಡೋರು, 4 BHK 3 ಹೌಸ್ ಬರುತ್ತೆ. ನಿಮ್ಗೆ ಈ ಪ್ರಾಪರ್ಟಿ ಇಷ್ಟ ಆದರೆ ಓನರ್ ನಂಬರು ಬಲಗಡೆ ಯೆಲ್ಲೋ ಬಾಕ್ಸಲ್ಲಿ ಓನರ್ ನಂಬರ್ ಇರುತ್ತೆ. ಈ ಪ್ರಾಪರ್ಟಿ ಫುಲ್ ಡೀಟೇಲು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ನೀವೇನೋ ಪರ್ಚೇಸ್ ಮಾಡಬೇಕು ಅಂದರೆ ಯಾವುದೇ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟು. ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್. ಇದು ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಇದು ನಿಮಗೆ MS ಅಲ್ಲಿ ಒಂದು ಮೆಟ್ಲು ಮಾಡಿಸಿದ್ದಾರೆ. ಬನ್ನಿ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಮೇಲೆ ಟ್ಯಾಂಕ್ ಇಟ್ಟಿದ್ದಾರೆ, 1000 ಲೀಟರ್ ಟ್ಯಾಂಕ್ ಒಂದಿದೆ. ಹೀಗೆ ಬನ್ನಿ, ಹುಷಾರಾಗಿ ಬನ್ನಿ. ಇದು ಓಪನ್ ಟೆರೆಸ್ ಬರುತ್ತೆ. ಇಲ್ಲಿ 1000 ಲೀಟರ್ದು ಒಂದು ಟ್ಯಾಂಕ್ ಇಟ್ಟಿದ್ದಾರೆ. ಈ ಪ್ರಾಪರ್ಟಿ ನೋಡಿ ಆಲ್ಮೋಸ್ಟ್ 80% ಎಲ್ಲ ಮನೆಗಳು ಕಂಪ್ಲೀಟ್ ಆಗಿದೆ. ಹೀಗೆ ಬನ್ನಿ ನೋಡಿ, ಲೊಕೇಶನ್ ನೋಡಿ, ಇದು ಎಕ್ಸಲೆಂಟ್ ಆಗಿದೆ ಲೊಕೇಶನು. ಇದು ಎದುರುಗಡೆನೆ ಬ್ರಿಗೇಡ್ 7 ಹಿಲ್ಸ್ ಅಪಾರ್ಟ್ಮೆಂಟ್ ಬರುತ್ತೆ. ನಿಮಗೆ ಅಲ್ಲಿ ಹೋದ್ರೆ 100 ಫೀಟ್ ಮೇನ್ ರೋಡ್ ಬರುತ್ತೆ. ಲೆಫ್ಟ್ ತಗೊಂಡು ಹೋದ್ರೆ ನಿಮಗೆ ಇಲ್ಲಿಂದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ 2 ಕಿಲೋಮೀಟರ್ ಆಗುತ್ತೆ. ರೈಟ್ ತಗೊಂಡು ಹೋದ್ರೆ ನಿಮಗೆ ಮೈಸೂರು ರೋಡು ಸೋಂಪುರ ಟೋಲ್ ಕನೆಕ್ಟ್ ಆಗುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು ಫ್ರಂಟ್ ರೋಡ್ ವ್ಯೂ ಬರುತ್ತೆ. ಇದು ರೋಡ್ ವ್ಯೂ ಬರುತ್ತೆ ಫ್ರಂಟು. ನೋಡಿ ಲೊಕೇಶನು. ಹೀಗೆ ಬನ್ನಿ. ಈ ಪ್ರೈಸ್ ಬಂದು 1.9 CR. ಈ ಪ್ರಾಪರ್ಟಿ ಫುಲ್ ಡೀಟೇಲು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓನರ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಬಲಗಡೆ ಯೆಲ್ಲೋ ಬಾಕ್ಸಲ್ಲಿ ಓನರ್ ನಂಬರ್ ಇರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನೋ ಇಷ್ಟ ಆದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. N9 ಪ್ರಾಪರ್ಟಿಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್.